ಶ್ರೀ ಗುರು ಸಿದ್ದರಾಮೇಶ್ವರರ ಹಿರೇಮಠ 15ನೇ ಜಾತ್ರಾ ಮಹೋತ್ಸವ ಜನವರಿ 13ರಂದು ಹಾಗೂ 14ರಂದು ನಡೆಯಲಿದೆ ಎಂದು ಪರಮ ಪೂಜ್ಯ ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶ್ರೀ ಗುರು ಸಿದ್ದರಾಮೇಶ್ವರ ಹಿರೇಮಠರ 15ನೇ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಲಿದೆ. ಇದೇ ಜನವರಿ 13ರಂದು ಧರ್ಮಸಭೆ ಹಾಗೂ ಜನವರಿ 14ರಂದು ಭವ್ಯ ರಥೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಸಮ್ಮುಖವನ್ನು ವಹಿಸಿರುವ ಪೂಜ್ಯ ಶಿವಾನಂದ ಸ್ವಾಮಿಗಳು ಗುರುಬಸವಮಠ, ರಾಜು ಅಣ್ಣ ಲೇಂಟಿ ನೌಕರ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಆತ್ಮೀಯರಾದ ಪತ್ರಕರ್ತರು ಮಿತ್ರರಾದ ಶಿವರಾಜ್ ಪಾಟೀಲ್ ಮಹಾಂತಪುರ ಅವರೇ ಮತ್ತು ಎಲ್ಲ ಪತ್ರಿಕೆ ಮಾಧ್ಯಮದವರೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಅಫ್ಜಲ್ಪುರ ತಾಲೂಕಿನ ಗೂಳೂರು ಹಿರೇಮಠದ 500 ವರ್ಷದ ಇತಿಹಾಸವುಳ್ಳ ಮಠ. ಆ ಮಠಕ್ಕೆ ತನ್ನದೇ ಆದ ಪ್ರಾಚೀನತೆ ಇದೆ. ಆ ಮಠ ಕೆಲವು ಕಾಲಾಂತರವಾಗಿ ಶಿಥಿಲಗೊಂಡಿತ್ತು ಮತ್ತು ಮುಳುಗಡೆ ಆಗಿತ್ತು. ಊರು ಮುಳುಗಡೆ ಆದಾಗ ಹೊಸ ಮಠ ಸ್ಥಾಪನೆ ಮಾಡಬೇಕಂತ 14 ವರ್ಷಗಳ ಹಿಂದೆ ಧರ್ಮಸಿಂಗ್ ಖರ್ಗೆಯವರು ಸನ್ಮಾನ್ಯ ರೈಲ್ವೆ ಮಂತ್ರಿ ಇದ್ದಾಗ ಧರ್ಮಸಿಂಗ, ಕಮರುಲ್ ಇಸ್ಲಾಂ ಧರ್ಮಸಿಂಗ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆಯವರು, ಮಾಲಿಕೆಯ ಗುತ್ತೇದಾರ MI ಪಾಟೀಲ್ ಒಂದು ಉದ್ಘಾಟನೆ ಮಾಡಿದರು. ಅಂದು ನಡೆಕೊಂಡು ಮತ್ತೆ ಜಾತ್ರಾ ಮಹೋತ್ಸವ ಪ್ರಾರಂಭವಾಯಿತು. 14, 13 ಮತ್ತು 14 ಜಾತ್ರಾ ಮಹೋತ್ಸವ ಶಿವನೆನವಿನಲ್ಲಿ ಧರ್ಮಸಭೆ, ಭವ್ಯ ರಥೋತ್ಸವ. ದಿನಾಂಕ 13ರಂದು ಸಾಯಂಕಾಲ 8 ಗಂಟೆಗೆ ಧರ್ಮಗುರು ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿಗಳು, ನಿಡಮಾಮಿಡಿ ಸಂಸ್ಥಾನ ಮಠ ಬೆಂಗಳೂರು ಅವರ ಸಾನ್ನಿಧ್ಯದಲ್ಲಿ ಶಿವಾನಂದ ಮಹಾಸ್ವಾಮಿಗಳು ವಿರಕ್ತ ಮಠ ಸೊನ್ನ, ಅಧ್ಯಕ್ಷತೆಯನ್ನು ದತ್ತಾತ್ರೇಯ ಪಾಟೀಲ್ ರೇವೂರ್, ಕೇದಾರಲಿಂಗಯ್ಯ ಹಿರೇಮಠ್, ಅಮರನಾಥ್ ಪಾಟೀಲ್ ವಿಧಾನ ಪರಿಷತ್ ಮಾಜಿ ಸದಸ್ಯರು, ದೇವೇಂದ್ರಪ್ಪ ಗೌಡ ಗೌಡಗೇರ ಹಾಗೂ ಜಯತೀರ್ಥ ಪಾಟೀಲ್ ವಿಶೇಷ ಸನ್ಮಾನಿತರು, ಅರುಣಕುಮಾರ್ MY ಪಾಟೀಲ್ ಅಧ್ಯಕ್ಷರು, ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮ ಕಲಬುರಗಿ, ಪ್ರವೀಣ್ ಪಾಟೀಲ್ ಹರವಾಳ್ ಅಧ್ಯಕ್ಷರು, ಜೆಸ್ಕಾಂ ವಿದ್ಯುತ್ ಶಕ್ತಿ ಸರಬರಾಜು ನಿಮಿತ್ತ ಗುಲ್ಬರ್ಗ ಹಾಗೂ ಬಾಬು ಹೊನ್ನಾನಾಯಕ್ ಕಾಡಾ ಅಧ್ಯಕ್ಷರು. ಇವರಿಗೆ ವಿಶೇಷ ಸನ್ಮಾನ. ಬಾಬುರಾವ್ ಯಡ್ರಾಮಿ ಹಾಗೂ ರಾಜ್ಕುಮಾರ್ ಉದ್ನೂರು ಇವರಿಗೆ ವಿಶೇಷ ಸನ್ಮಾನ. ದಿನಾಂಕ 14ರಂದು ರಥೋತ್ಸವ ಸಮಾರಂಭ. ಮತ್ತೆ ಸಾನ್ನಿಧ್ಯ ವೀರಭದ್ರ ಚನ್ನಮಲ್ಲ ಮಹಾಸ್ವಾಮಿಗಳು, ನಿಡಮಾಮಿಡಿ ಸಂಸ್ಥಾನ ಮಠ ಗೂಳೂರು. ನೇತೃತ್ವವನ್ನು ಸಿದ್ಧಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ನೆಲೋಗಿ. ರಥೋತ್ಸವಕ್ಕೆ ಚಾಲನೆ ತಿಪ್ಪಣ್ಣಪ್ಪ ಕಮುಕನೂರು. ಅಧ್ಯಕ್ಷತೆ MI ಪಾಟೀಲ್ ಶಾಸಕರು ಅಫ್ಜಲ್ಪುರ್. ಮುಖ್ಯ ಅತಿಥಿಗಳು ಅಲ್ಲಮಪ್ರಭು ಪಾಟೀಲ್ ದಕ್ಷಿಣ ಮತಕ್ಷೇತ್ರ ಹಾಗೂ BG ಪಾಟೀಲ್ ವಿಧಾನ ಪರಿಷತ್ ಸದಸ್ಯರು, ಶಶಿಲ್ ನಮೋಶ್ರೀ ವಿಧಾನ ಪರಿಷತ್ ಸದಸ್ಯರು, ರಾಜು ಭೀಮಳ್ಳಿ, ಶರಣು ಮೋದಿ ವೀರಶೈವ ಸಮಾಜ ಅಧ್ಯಕ್ಷರು, SY ಪಾಟೀಲ್ ಪ್ರಥಮ ದರ್ಜೆ ಗುತ್ತೇದಾರರು, ರಾಜು ಲೇಂಟಿ ಮಾಜಿ ನೌಕರ ಸಂಘದ ಅಧ್ಯಕ್ಷರು, ಕಲ್ಯಾಣಿ ಹಸರುಗುಂಡಿಗೆ ಉದ್ದಿಮೆದಾರರು, ಗೌಸ್ ಬಾಬಾ, ಚಂದ್ರಶೇಖರ್ ಬೆಣ್ಣೂರು. ಹೀಗೆ ಕಾರ್ಯಕ್ರಮ ನಡೀತಾ ಇದೆ. ಪತ್ರಿಕೆ ಮಾಧ್ಯಮದಲ್ಲಿ ವಿನಂತಿ ಅಂದರೆ ಇಂಥ ಸಣ್ಣ ಮಠಗಳನ್ನು ಪ್ರಚಾರದಲ್ಲಿ ಬರಬೇಕು, ಸಣ್ಣ ಊರುಗಳನ್ನು ಪ್ರಚಾರದಲ್ಲಿ ಬರಬೇಕು. ಇವು ಗೂಳೂರು ಅನ್ನೋದು ಊರೇ ಗುರುತಿಲ್ಲ, ಅಂಥ ಊರ ನಮ್ಮ ಜನ್ಮಸ್ಥಳ. ಆ ನಮ್ಮ ಜನ್ಮಸ್ಥಳದಲ್ಲಿ ಈ ಕಾರ್ಯಕ್ರಮ 14 ವರ್ಷ ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಈ ಕಾರ್ಯಕ್ರಮದ ಯಾವ ಹೆಚ್ಚಿನ ರೀತಿಯಿಂದ ಇದು ಪ್ರಚಾರ ಕೊಡಬೇಕಾಗಿ ತಮ್ಮೆಲ್ಲ ಪತ್ರಕರ್ತರಲ್ಲಿ ವಿನಂತಿ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ.